ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಹಿನ್ನೆಲೆ ಕಲಬುರಗಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ವಿಜಯೋತ್ಸವವನ್ನು ಆಚರಿಸಿದ್ದಾರೆ. ನಗರದ ಕಾಂಗ್ರೆಸ್ ಜಿಲ್ಲಾ ಕಚೇರಿ ಮುಂಭಾಗದಲ್ಲಿ ಸಂಭ್ರಮಿಸಿದಂತಹ ಕೈ ಕಾರ್ಯಕರ್ತರು ಪ್ರಧಾನ್ ರಾಜೀನಾಮೆ ನಮ್ಮ ಹೋರಾಟಕ್ಕೆ ಸಿಕ್ಕ ದೊಡ್ಡ ಗೆಲುವು ಎಂದು ಸಂಭ್ರಮಿಸಿದರು. ಈ ವೇಳೆ ಕಲಬುರಗಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಜಗದೇವ್ ಗುತ್ತೇದಾರ್, ಎಂಎಲ್ಸಿ ತಿಪ್ಪಣ್ಣಪ್ಪ ಮತ್ತು ಕಮಕನೂರು ಕಾಂಗ್ರೆಸ್ ಶಾಸಕರಾದಂತಹ ಅಲ್ಲಮ ಪ್ರಭು ಪಾಟೀಲ್, ಖನೀಜಾ ಫಾತಿಮಾ ಬೇಗಂ, ಬಿಆರ್ ಪಾಟೀಲ್ ಭಾಗಿಯಾಗಿದ್ದರು. ಮೊಟ್ಟ ಮೊದಲನೇ ಬಾರಿಗೆ ಇಂಥ ಹಿಂಸಾಚಾರ BJP ಸರ್ಕಾರದಲ್ಲಿ ಸ್ವಾತಂತ್ರ್ಯ ಬಂದ ಮೇಲೆ ಮೊಟ್ಟ ಮೊದಲನೇ ಬಾರಿ ಆಗಿದೆ. ಇಂಥ ದೊಡ್ಡ ಹಿಂಸಾಚಾರ ಭಾರತ ದೇಶದಲ್ಲಿ, ಅದು ನರೇಂದ್ರ ಮೋದಿಯ ಸರ್ಕಾರದಲ್ಲಿ. ರಾಜ್ಯಸಭೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಬೇಕಂತ ಧ್ವನಿ ಎತ್ತಿದ್ರು. ಲೋಕಸಭೆಯಲ್ಲಿ ರಾಹುಲ್ ಗಾಂಧಿಯವರು ಈ ನೀಟ್ ಪರೀಕ್ಷೆ ಪತ್ರಿಕೆ ಸೋರಿಕೆಯಾಗಿದೆ, ಇದಕ್ಕೆ ನ್ಯಾಯ ಕೊಡಬೇಕು, ಪ್ರಧಾನರು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕಂತೇಳಿ ಭಾರೀ ಪ್ರಮಾಣದಲ್ಲಿ ಹಕ್ಕು ಒತ್ತಾಯ ಮಾಡಿದರು. ಇವರ ಹಕ್ಕು ಒತ್ತಾಯಕ್ಕೆ ಮಣಿದ ಸರ್ಕಾರ ಎಲ್ಲ ಈ ವಿದ್ಯಾರ್ಥಿಗಳ ಎಲ್ಲ ಬೇಡಿಕೆಗಳು ಪೂರ್ಣ ಈಡೇರಿಸಿದ ಮಾತು ಕೊಟ್ಟಿದ್ದಾರೆ. 21 ಮಕ್ಕಳು ವಿದ್ಯಾರ್ಥಿಗಳು ಆತ್ಮಾಹುತಿ ಮಾಡಿಕೊಂಡಿದ್ದಾರೆ ಈ ದೇಶದಲ್ಲಿ. ಅವರಿಗೆಲ್ಲ ಕೂಡ ಕೇಂದ್ರ ಸರ್ಕಾರದ 1 ಕೋಟಿ ರೂಪಾಯಿ ಆ ವಿದ್ಯಾರ್ಥಿಗಳ ಬೇಡಿಕೆ ಅದನ್ನು ಈಡೇರಿಸಿದ ಮಾತು ಕೊಟ್ಟಿದ್ದಾರೆ. ಅವರ ಮೇಲೆ ಬಂದಂಥ ಎಲ್ಲ ಪ್ರಕರಣಗಳು ವಾಪಸ್ ತೆಗೆದುಕೊಳ್ತಂತ ಮಾತು ಕೊಟ್ಟಿದ್ದಾರೆ. ಇದರಿಂದ ಮೇನ್ ರಾಹುಲ್ ಗಾಂಧಿಯವರಿಗೆ ಜಯ ಸಿಕ್ಕಿದೆ, ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರ ಹೋರಾಟಕ್ಕೆ ಜಯ ಸಿಕ್ಕಿದೆ. ಕಾಂಗ್ರೆಸ್ ಪಕ್ಷ